ಪರಿಷತ್ ಚುನಾವಣೆಯಲ್ಲಿ ಎಲ್ಲ 222 ಶಾಸಕರಿಂದ ಮತದಾನ ಆಗಿದೆ. ವಿಧಾನ ಪರಿಷತ್ ಚುನಾವಣೆಯ ಮತದಾನದ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಎಲ್ಲ ಶಾಸಕರು ಕೂಡ ಮತದಾನ ಮಾಡಿದ್ದಾರೆ. ಸೊ ವೋಟಿಂಗ್ ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಮೊದಲನೇ ಮತ ಚಲಾಯಿಸಿದ್ದು ಶಾಸಕ ಜಿಟಿ ದೇವೇಗೌಡರು. ಇನ್ನು ಕೊನೆಯ ಮತ ಚಲಾಯಿಸಿದ್ದು ಶಾಸಕ ಬಸವರಾಜ ರಾಯರೆಡ್ಡಿ ಅವರು. ಸಂಜೆ 5 ಗಂಟೆಗೆ ಮತಗಳ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಬೆಳಗ್ಗೆ 9 ಗಂಟೆ ನಂತರದಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿತ್ತು. ಈಗ ಸ್ವಲ್ಪ ಸಮಯಕ್ಕೆ ಮುಂಚೆ ಮತದಾನ ಪ್ರಕ್ರಿಯೆ ಅಂತ್ಯಗೊಂಡಿದೆ. ಒಟ್ಟು ಶಾಸಕರ ಸಂಖ್ಯೆ 222. ಎಲ್ಲ 222 ಶಾಸಕರು ಕೂಡ ಇವತ್ತು ಮತದಾನದಲ್ಲಿ ಭಾಗಿಯಾಗಿದ್ರು, ತಮ್ಮ ಹಕ್ಕು ಚಲಾಯಿಸಿದ್ದಾರೆ. ಮೊದಲ ವೋಟ್ ಮಾಡಿದ್ದೆ JDSನ ಶಾಸಕ ಜಿಟಿ ದೇವೇಗೌಡರು. ಕೊನೆಯದಾಗಿ ವೋಟ್ ಮಾಡಿದ್ದು ಶಾಸಕ ಬಸವರಾಜ ರಾಯರೆಡ್ಡಿ. ಹೀಗಾಗಿ ಎಲ್ಲ 222 ಶಾಸಕರು ಕೂಡ ಮತ ಚಲಾಯಿಸಿದ್ದಾಗಿದೆ. 7 ಸ್ಥಾನಗಳಿಗೆ ನಡೆದಿರುವಂಥ ಚುನಾವಣೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿತ್ತು. JDS ಕೂಡ ಅಭ್ಯರ್ಥಿಯನ್ನು ಹಾಕಿತ್ತು. ಹೀಗಾಗಿ ಕ್ರಾಸ್ ವೋಟಿಂಗ್, ಆತ್ಮಸಾಕ್ಷಿಯ ಮತದಾನ, ಈ ರೀತಿಯಾದಂಥ ಸಾಕಷ್ಟು ಹೇಳಿಕೆಗಳು ಕುತೂಹಲಕ್ಕೆ ಕಾರಣ ಆಗಿದೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಯತ್ನಾಳ್ ಮತ ಹಾಕೋದಕ್ಕೆ ಬಂದಾಗ ಉಗ್ರಪ್ಪ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮತಗಟ್ಟೆಯ ಏಜೆಂಟ್ VS ಉಗ್ರಪ್ಪ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು. ಅಂದ್ರೆ ಮತ ಹಾಕೋ ಬಗ್ಗೆ ಬಹಿರಂಗವಾಗಿ ಪತ್ರ ಬರೆದಿದ್ದೀರಾ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಹೌದು, ಬಹಿರಂಗವಾಗಿ ಪತ್ರ ಬರೆದಿದ್ದೀನಿ ಎಂದಿದ್ದಾರೆ ಯತ್ನಾಳ್ ಕೂಡ. ಸೊ ಯತ್ನಾಳ್ ಮತವನ್ನ ಮತಗಟ್ಟೆಗೆ ಹಾಕಬೇಡಿ ಅಂತ VS ಉಗ್ರಪ್ಪ ವಿರೋಧ ವ್ಯಕ್ತಪಡಿಸಿದ್ದಾರೆ. ಗೌಪ್ಯತೆ ಉಲ್ಲಂಘನೆ ಆಗಿದೆ ಅನ್ನೋದು VS ಉಗ್ರಪ್ಪ ಆರೋಪ. ಹೀಗಾಗಿ ಚುನಾವಣಾಧಿಕಾರಿಗೆ ಅದನ್ನ ಪರಿಗಣಿಸಬೇಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಉಗ್ರಪ್ಪ ಆಕ್ಷೇಪವನ್ನ ಬಿಜೆಪಿ ಮತಗಟ್ಟೆ ಏಜೆಂಟ್ ತಳ್ಳಿ ಹಾಕಿದ್ದಾರೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಒಂದು ಪತ್ರವನ್ನು, ಬಹಿರಂಗವಾದಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೇನೆ ಅಂತೇಳಿ ಆ ಪತ್ರವನ್ನು ಇಟ್ಟುಕೊಂಡು ಈಗ ಅವ್ರು ವೋಟ್ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ನಾವು ಪ್ರಶ್ನೆ ಮಾಡಿದ್ವಿ. ನೋಡಿ, ನೀವು ಈ ರೀತಿ ಓಪನ್ ಆಗಿ ಪತ್ರ ಬರೆದಿದ್ದೀರಿ ಅಂಥೇಳಿ. ಹೌದು, ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳರಿದ್ದಾರೆ. ನಾನು ಆ ರೀತಿ ಪತ್ರ ಬರೀದ ಇದ್ದರೆ ಒಂದು ನಿಮಿಷ ಪತ್ರ ಬರೀದ ಇದ್ದರೆ ನನ್ನನ್ನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳೋವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಇಂಥವರಿಗೆ ವೋಟ್ ಹಾಕ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ರೂಲ್ 39 ಆಫ್ ಕಾಂಡಕ್ಟ್ ರೂಲ್ಸ್ 1961 ಪ್ರಕಾರ ಅವರ ಪತ್ರದ ಮೂಲಕ ಪಬ್ಲಿಕ್ ಅಟ್ ಲಾರ್ಜ್, ಇಡೀ ಸೊಸೈಟಿಗೆ ಮತ್ತು ಎಲೆಕ್ಷನ್ ಏನು ನಡೀತಕ್ಕಂಥ ಪ್ರಿಮೈಸಸ್ಗೂ ಸಹ ಈ ವೈಲೇಷನ್ ಆಫ್ ಸೀಕ್ರೆಸಿಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ಹೇಳಿದ್ದೇವೆ. ಆದರೆ ರಿಟರ್ನಿಂಗ್ ಆಫೀಸರ್ ಅವರು ಅದನ್ನು ಪರಿಗಣನೆಗೆ ಮಾಡದೇನೆ ಅವರು ರಿಜೆಕ್ಟ್ ಮಾಡಿದ್ದಾರೆ. ಅಂತಿಮವಾಗಿ ಇಟ್ ಇಸ್ ಎ ಮ್ಯಾಟರ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್ ಬೈ ದ ಕೋರ್ಟ್. ಯಾರಾದರೂ ಸಹ ಇದನ್ನು ಪ್ರಶ್ನೆ ಮಾಡತಕ್ಕಂಥ ಅವಕಾಶಗಳು ಕೋರ್ಟ್ನಲ್ಲಿ ಅವಕಾಶ ಇದೆ. ಬಟ್ ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಸಿನ ಅಭ್ಯರ್ಥಿಗಳು ಕಾನೂನಿಗೆ ವಿರುದ್ಧವಾದಂಥ ರೀತಿಯಲ್ಲಿ ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಬೆಂಬಲರಿಗೆ ಇರತಕ್ಕಂಥ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮತ್ತು ಎಲೆಕ್ಟ್ರೋಲ್ ಏನು ಪ್ರೊಸೀಜರ್ ಮೇಲೆ ಅವರಿಗೆ ಯಾವುದೇ ವಿರುದ್ಧವಾದಂಥ ಗೌರವ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿಯನ್ನು ಭಾರತೀಯ ಜನತಾ ಪಾರ್ಟಿಯವರು ತೋರಿಸಿದ್ದಾರೆ ಮತ್ತು ಯತ್ನಾಳ್ರವರು ತೋರಿಸಿದ್ದಾರೆ ಅಂತೇಳಿ ಹೇಳಿಕೆ ಉಳಿಸೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಈಗ ಅದನ್ನು ಈಗಾಗಲೇ ಬಾಕ್ಸ್ ಹಾಕಿದ್ದಾರೆ. ನಾವು ಅಬ್ಜೆಕ್ಷನ್ಸ್ ಅನ್ನು ರೈಸ್ ಮಾಡಿದ್ದೀವಿ. ಅವರಿಗೆ ಆರ್ಡರ್ ಅನ್ನು ಸಹ ರೈಟಿಂಗ್ ಅಲ್ಲಿ ಮಾಡಿ ಅನ್ನುವಂಥ ಮಾತನ್ನು ಸಹ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಾಳಿಗೆ ತೋರ್ತಕ್ಕಂಥ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ತೋರಿದ್ದಾರೆ ಮತ್ತು ಯತ್ನಾಳ್ರವರು ತೋರಿದ್ದಾರೆ. ಇದನ್ನ ಜನ ತೀರ್ಮಾನ ಮಾಡ್ತಾರೆ ಇವರ ಪ್ರವೃತ್ತಿ ಅಂತೇಳಿ ಹೇಳಿಕೆ ಬಯಸ್ತೇನೆ. ಅವರು ದೂರ ಯಾವಾಗಲೂ ಕೊಟ್ಕೋತಾ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮ ಉಗ್ರಪ್ಪ ಹೆಸರು ಹೊಟ್ಟೋಗ್ಬಿಟ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ.
ಅವ್ರ ಹಿಂದೆ ಡಿ ಎಸ್ ಶಂಕರಮೂರ್ತಿ ಅವ್ರನ್ನ ಇಳಿಸ್ತೀನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿ ಅವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವ್ರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಕಿರಣ್ ಹನಿಯಡ್ಕ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಈಗ ಕಾಂಗ್ರೆಸ್ ತಕರಾರು ತೆಗೆದಿದೆ ಯತ್ನಾಳ್ರ ಈ ನಡೆಗೆ, ಅಂದರೆ ಬಹಿರಂಗ ಪತ್ರ ಬರೆದಿದ್ದು ಗೌಪ್ಯತೆಯ ಉಲ್ಲಂಘನೆ ಅಂತ ಅಬ್ಜೆಕ್ಷನ್ ರೈಸ್ ಆಗಿರೋದ್ರಿಂದ ತೊಂದರೆ ಆಗುತ್ತಾ ಇದರಿಂದ? ವಿಜಯ್, ಯಾವುದೂ ಕೂಡ ಸಮಸ್ಯೆ ಆಗೋದಿಲ್ಲ. ಯಾಕೆಂದರೆ ಈ ಅಬ್ಜೆಕ್ಷನ್ ವಿಚಾರದಲ್ಲಿ ಎಲ್ಲವೂ ಕೂಡ ಆ ಕ್ಷಣದಲ್ಲೇ ಬಗೆಹರಿಸಲಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಮತಗಟ್ಟೆ ಏಜೆಂಟ್ ಆಗಿದ್ದಂಥ VS ಉಗ್ರಪ್ಪ ಅವರು ಆಕ್ಷೇಪವನ್ನು ಎತ್ತಿದ್ರು. ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ ಚಲಾವಣೆ ಮಾಡೋದಕ್ಕೆ ಮತಕೇಂದ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಆಕ್ಷೇಪವನ್ನು ಎತ್ತಿದ್ರು. ನೀವು ಬಹಿರಂಗವಾಗಿ ಮತದ ಬಗ್ಗೆ ಹೇಳ್ಕೊಂಡಿದ್ದೀರಿ ಅನ್ನುವಂಥ ವಿಚಾರವನ್ನು ಎತ್ತಿ ಆಕ್ಷೇಪವನ್ನು ಎತ್ತಿ ಚುನಾವಣಾಧಿಕಾರಿಗೆ ಆ ಸ್ಥಳದಲ್ಲಿ ಮನವಿಯನ್ನು ಕೂಡ ಸಲ್ಲಿಸಿದರು. ಅಂದರೆ ಬಹಿರಂಗವಾಗಿ ಅವರು ಮತದ ಬಗ್ಗೆ ಹೇಳಿಕೆ ಕೊಟ್ಟಿರುವುದರಿಂದ ಗೌಪ್ಯತೆ ಉಲ್ಲಂಘನೆ ಆಗಿರುವ ಹಿನ್ನೆಲೆಯಲ್ಲಿ ಅವರ ಮತವನ್ನು ಚಲಾಯಿಸೋದಕ್ಕೆ ಅವಕಾಶ ಕೊಡಬೇಡಿ ಎನ್ನುವಂಥದ್ದನ್ನು ಚುನಾವಣಾಧಿಕಾರಿಗೆ ಆ ಸ್ಥಳದಲ್ಲಿ ಕಾಂಗ್ರೆಸ್ ಮತಗಟ್ಟೆ ಏಜೆಂಟ್ ಆಗಿದ್ದಂಥ ಉಗ್ರಪ್ಪ ಮನವಿಯನ್ನು ಮಾಡಿದರು. ಆದರೆ ಆ ಸಂದರ್ಭಕ್ಕೆ ಬಿಜೆಪಿಯ ಮತಗಟ್ಟೆ ಏಜೆಂಟ್ಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾವುದೇ ಸಂದರ್ಭದಲ್ಲೂ ಕೂಡ ಅವರು ಮತಕೇಂದ್ರದ ಪರಿಧಿಯೊಳಗೆ ಅವರು ತಮ್ಮ ಒಂದು ಗೌಪ್ಯತೆಯನ್ನು ಬಹಿರಂಗಪಡಿಸಿಲ್ಲ. ಅದು ಕೂಡ ಅವರು ತಮ್ಮ ವಿಚಾರವನ್ನು ಹೇಳ್ಕೊಂಡಿರುವಂಥ ನಿನ್ನೆ ಹೇಳ್ಕೊಂಡಿರುವಂಥ ಕಾರಣಕ್ಕಾಗಿ ಈ ಕ್ಷಣಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಗೌಪ್ಯತೆ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ವಾದವನ್ನು ಬಿಜೆಪಿ ಮತಗಟ್ಟೆ ಏಜೆಂಟ್ಗಳು ಮುಂದಿಟ್ಟರು. ಹಾಗಾಗಿ ಮತಕೇಂದ್ರದ ಒಳಗೆ ಗೌಪ್ಯತೆಯ ಉಲ್ಲಂಘನೆ ಆಗಿಲ್ಲ ಅನ್ನುವಂಥ ಕಾರಣದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಕಾಂಗ್ರೆಸ್ ಏಜೆಂಟ್ ಉಗ್ರಪ್ಪ ಅವರು ಸಲ್ಲಿಸಿದ ಆಕ್ಷೇಪವನ್ನು ತಳ್ಳಿ ಹಾಕಿದರು ಮತ್ತು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮತ ಚಲಾವಣೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯತ್ನಾಳ್ ವಿರುದ್ಧ ಚುನಾವಣಾಧಿಕಾರಿಗೆ ಸಲ್ಲಿಕೆ ಮಾಡಿದಂಥ ದೂರ ಏನಿದೆ ಅದನ್ನು ತಿರಸ್ಕಾರ ಮಾಡಲಾಗಿದೆ. ಯತ್ನಾಳ್ ಅವರ ಮತಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಮತ ಚಲಾವಣೆಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹೀಗಾಗಿ ಆ ದೂರಿದ ವಿಚಾರ ಎಲ್ಲವೂ ಕೂಡ ಆ ಕ್ಷಣಕ್ಕೆ ಬಗೆಹರಿದಿರುವಂಥ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಮತದ ವಿಚಾರದಲ್ಲಿ ಯಾವುದೇ ರೀತಿಯಂಥ ವಿಚಾರ ಇನ್ನೂ ಕೂಡ ಬಾಕಿ ಉಳಿದಿಲ್ಲ. ವಿಜಯ್, ಥ್ಯಾಂಕ್ ಯು ಕಿರಣ್.